ಲೋಕಸಭೆಯ ಚುನಾವಣೆ ನಡೆಯುವ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಲು ಬೆಂಗಳೂರಿನ ಅರಮನೆ ಮೈದಾನದ ಭೀಮಾ ಮಂಟಪದಲ್ಲಿ ಫೆಬ್ರವರಿ 17ರಂದು ಆರ್ಪಿಐ ಕಾರ್ಯಕರ್ತರ ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿರುವುದಾಗಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯಾಧ್ಯಕ್ಷ ಸತೀಶ್ ತಿಳಿಸಿದರು. ಕೂಡ ನಾವು ಜೆಡಿಎಸ್ ಸಪೋರ್ಟ್ ಮಾಡಿದ ಇತಿಹಾಸ ಇಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ದೇಶದಲ್ಲಿನ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳಲ್ಲಿ ರಿಪಬ್ಲಿಕ್ನ ಪಾರ್ಟಿ ಆಫ್ ಇಂಡಿಯಾ ಪಕ್ಷವು ಸಹ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಸ್ತುತಗೊಳ್ಳುತ್ತಾ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕನಸಿನ ಪ್ರಬುದ್ಧ ಭಾರತ ನಿರ್ಮಾಣದ ಸಾಕ್ಷರತೆಯ ಹೆಜ್ಜೆಗಳನ್ನು ಛಾಪನ್ನ ಇಡೀ ದೇಶದಾದ್ಯಂತ ಮೂಡಿಸುತ್ತಿದೆ. ಈ ನಿಟ್ಟಿನಲ್ಲಿ ಮಹಾರಾಷ್ಟ್ರ ಪಡೆದಿರುವ ತನ್ನ ಅಗ್ರಸ್ಥಾನದ ನಂತರ ಕರ್ನಾಟಕ ರಾಜ್ಯ ಘಟಕವು ಆರ್ಪಿಐಗೆ ದ್ವಿತೀಯ ಸ್ಥಾನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿ ಹೆಜ್ಜೆಗಳನ್ನು ಇಡುತ್ತಿದೆ. ನವದೆಹಲಿಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸೆಂಟರ್ನ ಐತಿಹಾಸಿಕ ಸಭಾಂಗಣದಲ್ಲಿ ನಡೆದ ರಾಷ್ಟ್ರೀಯ ಪದಾಧಿಕಾರಿಗಳ ಸಭೆಯಲ್ಲಿ ಡಾಕ್ಟರ್ ಎಂ. ವೆಂಕಟಸ್ವಾಮಿ ಅವರು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ದೇಶದ ಸಮಸ್ತ ಆರ್ಪಿಐ ಕಾರ್ಯಕರ್ತರಲ್ಲಿ ಹೊಸ ಆಶಾಭಾವನೆ ಮೂಡಿ ರಾಷ್ಟ್ರಮಟ್ಟದಲ್ಲಿ ಪಕ್ಷದ ನವ ಚೈತನ್ಯಕ್ಕೆ ಸಾಕ್ಷಿಯಾಗುತ್ತಿದೆ ಎಂದರು. ಈಶಾನ್ಯ ಭಾರತದ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕಳೆದ ಸಲ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಆರ್ಪಿಐ ವತಿಯಿಂದ 2 ಶಾಸಕರ ಆಯ್ಕೆಯ ಖಾತೆ ತೆರೆದ ನಂತರ ದೇಶದ ಕ್ರಿಯಾಶೀಲ ಕಾರ್ಯಕರ್ತರಲ್ಲಿ ಹೊಸ ಸಂಚಲನ ಉಂಟು ಮಾಡಿದೆ. ಕರ್ನಾಟಕದಲ್ಲಿ ಆರ್ಪಿಐ ಬೆಳವಣಿಗೆಯನ್ನ ಸಾಯಿಸಿದವರಿಗೆ ಶಾಕ್ ನೀಡುವ ಪಕ್ಷದ ಬೆಳವಣಿಗೆಗಳು ಹೊಸಬರ ಸೇರ್ಪಡೆಗೆ ಅವಕಾಶ ಮಾಡಿಕೊಡುತ್ತಿವೆ. ಚಿಕ್ಕಬಳ್ಳಾಪುರದ ಜಿಸಿ ವೆಂಕಟರಮಣಪ್ಪ, ರಾಮನಗರದ ಡಾಕ್ಟರ್ ಜಿ ಗೋವಿಂದಯ್ಯ, ಬೆಂಗಳೂರಿನ ಡಾಕ್ಟರ್ ಆರ್ ಚಂದ್ರಶೇಖರ್ ಮುಂತಾದ ಜಿಲ್ಲಾ ಮಟ್ಟದ ಮುಖಂಡರು ರಾಜ್ಯ ಸಮಿತಿ ಪದಾಧಿಕಾರಿಗಳಾದ ಮೇಲೆ ಪಕ್ಷದಲ್ಲಿ 2ನೇ ಹಂತದ ನಾಯಕತ್ವಕ್ಕೆ ಅವಕಾಶ ಮಾಡಿಕೊಂಡಿರುವುದು ಯುವ ಜನತೆ ಮುಂದೆ ಭರವಸೆ ಮೂಡಿ ಆರ್ಪಿಐ ಪಕ್ಷವನ್ನು ವಿಸ್ತರಿಸುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು ಹೇಳಿದರು. ರಾಜ್ಯ ಮಟ್ಟದ ಹೊಸ ಯುವ ಘಟಕ, ಮಹಿಳಾ ಘಟಕ, ಕಾರ್ಮಿಕ ಘಟಕ, ವಿದ್ಯಾರ್ಥಿ ಘಟಕಗಳು ಸಹ ವಿಸ್ತರಿಸಿಕೊಳ್ಳುತ್ತಿವೆ. ಪಕ್ಷದಲ್ಲಿ ಸ್ಲಂ ಮೋರ್ಚಾ, ರೈತ ಮೋರ್ಚಾ, ಅಲ್ಪಸಂಖ್ಯಾತರ ಮತ್ತು ಹಿಂದುಳಿದ ವರ್ಗಗಳ ಮೋರ್ಚಾಗಳು ಗಟ್ಟಿಗೊಳ್ಳುತ್ತಿವೆ. ಎಲ್ಲಾ ಜಾತಿ ಧರ್ಮಗಳನ್ನೊಳಗೊಂಡ ಸಾರ್ವಜನಿಕ ಪಕ್ಷವಾಗಿ ಆರ್ಪಿಐ ಬೆಳೆಯುತ್ತಿದೆ. ಪಕ್ಷದ ರಾಜ್ಯ ಮಟ್ಟದ ಇಂತಹ ಹೊಸ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನ ಇದೇ ಫೆಬ್ರವರಿ 17ರ ಶನಿವಾರ ಬೆಂಗಳೂರಿನ ಅರಮನೆ ಮೈದಾನದ ಭೀಮಾ ಮಂಟಪದಲ್ಲಿ ಆಯೋಜಿಸಲಾಗಿದೆ. ಪಕ್ಷದ ಮುಂದಿನ ರಾಜಕೀಯ ನಡೆಯ ಕುರಿತು ಮಹತ್ತರ ನಿರ್ಣಯಗಳನ್ನು ಅನುಮೋದಿಸಲಾಗುವುದು. ಬನ್ನಿ ಎಂದು ರಾಜ್ಯದಲ್ಲೊಂದು ಭೀಮಶಕ್ತಿಯ ಅನಾವರಣಕ್ಕೆ ಸಾಕ್ಷಿಯಾಗೋಣ. ನಾಡಿನ ಎಲ್ಲ ಭಾಗಗಳಿಂದ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ನಿಮ್ಮೊಂದಿಗೆ ಕರೆತನ್ನಿ. ರಾಜ್ಯದಲ್ಲಿ ಆರ್ಪಿಐ ಪಕ್ಷದ ಹೊಸ ಮನ್ವಂತರಕ್ಕೆ ನಾಂದಿ ಹಾಡೋಣ ಎಂದು ಕರೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಆರ್ಪಿಐ ಪಕ್ಷದ ಮುಖಂಡರಾದ ಹರೀಶ್, ಯೋಗೀಶ್, ರಂಜಿತ್ ಕುಮಾರ್, ಉಪಾಧ್ಯಕ್ಷ ಸತೀಶ್ ಇತರರು ಉಪಸ್ಥಿತರಿದ್ದರು. ಮುಂದಿನ ಚುನಾವಣೆ, ಲೋಕಸಭಾ ಚುನಾವಣೆಯ ದೃಷ್ಟಿಯನ್ನು ಇಟ್ಕೊಂಡು ಈ ಸಮಾವೇಶವನ್ನು ಮಾಡ್ತಿದ್ದೀವಿ. ಇದೊಂದು ಮುಂದಿನ ಏನು ರಾಜಕೀಯ ಒಂದು ಒಳ್ಳೆ ತಿರುವನ್ನು ಪಡೆಯತಕ್ಕಂಥ ಸಮಾವೇಶ ಆಗುತ್ತೆ ಅನ್ನೋ ಒಂದು ಭಾವನೆ ಇದೆ. ಎನ್ಡಿಎ ಮೈತ್ರಿಕೂಟದಲ್ಲಿ ಇದೆ ಸರ್. ಇದೆ ಸರ್. ರಾಜ್ಯದಲ್ಲಿ ಏನಾದ್ರು ಸೀಟಲ್ಲಿ ಅದನ್ನ ಕೇಳ್ತಿದ್ದೀವಿ ಸರ್, ನೋಡೋಣ ಹೇಗಾಗುತ್ತೆ. ಇನ್ನೂ ಮುಗಿದಿಲ್ಲ. ನಾವು ಒಂದು 2 ಸೀಟನ್ನ ಕೇಳಿದ್ದೀವಿ. ಹಾಸನ ಮತ್ತೆ ಕೋಲಾರ 2 ಕೇಳಿದ್ದೀವಿ. ಹಾಸನ ಮತ್ತೆ ಕೋಲಾರ, ಯಾಕಂದ್ರೆ ಹಾಸನ ನಾವು ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಹಾಸನ, ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂಥ ವೆಂಕಟಸ್ವಾಮಿ ತೌಲೂರು ಕೋಲಾರ, ಅದು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ, ಜನರಲ್ ಕಾರ್ಯದರ್ಶಿ. ಈಗ ಸಪೋರ್ಟ್ ಯಾರು ಮಾಡ್ತೀರಾ ಸರ್? ನೋಡಿ, ಇನ್ನೂ ತೀರ್ಮಾನ ಮಾಡಿಲ್ಲ ಕರ್ನಾಟಕದ್ದು. ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಅದು ನಮ್ಮ ಟಿಕೆಟ್ ಕೇಳ್ತಿದ್ದೀವಲ್ಲ, ಟಿಕೆಟ್ ಇಂಡಿಯಾಗೆ ಮಾಡೋದು. ಸಿಗಲಿಲ್ಲ ನಾವು ನಿರ್ಧಾರ ಇನ್ನೂ ಆ ಟೈಮಿಗೆ ಮಾಡ್ತೀವಿ ಸರ್. ಈ ಎನ್ಡಿಎದಲ್ಲಿ ಇರೋದ್ರಿಂದ ಎನ್ಡಿಎಗೆ ಮಾಡಬೇಕು. ಸೆಂಟ್ರಲ್ ಅಲ್ವೇ ಎನ್ಡಿಎ ಮೈತ್ರಿಕೂಟದಲ್ಲಿ ಸೆಂಟ್ರಲ್ ಕರ್ನಾಟಕ ಸೇರುತ್ತೆ. ನೀವು ಕರ್ನಾಟಕ ಸೇರುತ್ತೆ, ಅದನ್ನೇ ಹೇಳ್ತಿರೋದು. ಅವರೇ ಮಾಡ್ಕೊಂಡ್ರೆ ನಿಮ್ಮ ರಾಷ್ಟ್ರೀಯ ನಾಯಕರೇ ಮಾಡ್ಕೊಂಡ್ಮೇಲೆ ನೀವು ಅವ್ರ ಮಾತು ಕೇಳಲೇಬೇಕಲ್ಲ. ಟಿಕೆಟ್ ಬೇಕಲ್ಲ, ನಾವು ಕರ್ನಾಟಕದ ಟಿಕೆಟ್